ಕ್ಷುದ್ರ ಗ್ರಹವನ್ನ ಪತ್ತೆ ಹಚ್ಚಿದ 14ರ ಪೋರ. ನೋಯ್ಡಾದ ದಕ್ಷ್ ಟ್ಯಾಲೆಂಟ್ ನೋಡಿ ನೆಟ್ಟಿಗರು ಫಿದಾ. ನಾಸಾದ ಯೋಜನೆಯ ಮೂಲಕ ಕ್ಷುದ್ರ ಗ್ರಹವನ್ನ ಕಂಡುಹಿಡಿಯುವಲ್ಲಿ ನೋಯ್ಡಾದ 14 ವರ್ಷದ ಬಾಲಕ ದಕ್ಷ್ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಶಿವನಾಡರ್ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ದಕ್ಷ್ ಮಲಿಕ್ ನಾಸಾ ಯೋಜನೆಯ ಮೂಲಕ ಮಂಗಳ ಮತ್ತು ಗುರುಗ್ರಹದ ನಡುವಿನ ಕ್ಷುದ್ರ ಗ್ರಹ ಪಟ್ಟಿಯಲ್ಲಿರುವ ಕ್ಷುದ್ರ ಗ್ರಹವನ್ನ ಕಂಡುಹಿಡಿದಿದ್ದಾರೆ. ಹೌದು, ನೋಯ್ಡಾದ ಶಿವನಾಡರ್ ಶಾಲೆಯ ದಕ್ಷ್ ನಾಸಾ ಯೋಜನೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಂಗಳ ಮತ್ತು ಗುರುಗ್ರಹದ ನಡುವೆ ಇರೋ ಕ್ಷುದ್ರ ಗ್ರಹ ಪಟ್ಟಿಯಲ್ಲಿ ಪತ್ತೆಯಾದಂತಹ ಕ್ಷುದ್ರ ಗ್ರಹಕ್ಕೆ ಹೆಸರಿಡಲು ಕೂಡ ನಿರ್ಧಾರ ಮಾಡಿದ್ದಾರೆ. ಈ ಕ್ಷುದ್ರ ಗ್ರಹವನ್ನ ಪ್ರಸ್ತುತ 2023ರ ಬೋಜಿ 40 ಎಂದು ಹೆಸರಿಡಲಾಗಿದೆ. ಇದು ಪತ್ತೆಯಾದ ವರ್ಷವನ್ನ ಸೂಚಿಸುತ್ತದೆ. ಆದರೆ 9ನೇ ತರಗತಿ ವಿದ್ಯಾರ್ಥಿ ದಕ್ಷ್ ಮಲಿಕ್ ಶೀಘ್ರದಲ್ಲೇ ಇದಕ್ಕೆ ಒಂದೊಳ್ಳೆಯ ಹೆಸರನ್ನ ಇಡಲಿದ್ದಾರೆ. ಕಳೆದ ವರ್ಷ ಕ್ಷುದ್ರ ಗ್ರಹದ ಪ್ರಾಥಮಿಕ ಪತ್ತೆಯನ್ನ ಸಲ್ಲಿಸಿದ್ರು ಮತ್ತು ಈಗ ಇದನ್ನ ನಾಸಾ ಅಧಿಕೃತವಾಗಿ ಮೇನ್ ಬೆಲ್ಟ್ ಕ್ಷುದ್ರ ಗ್ರಹದ ತಾತ್ಕಾಲಿಕ ಅನ್ವೇಷಣೆ ಎಂದು ದೃಢಪಡಿಸಿದೆ. ಅಂದಹಾಗೆ ದಕ್ಷ್ ಚಿಕ್ಕವನಿದ್ದಾಗಿನಿಂದಲೂ ಕೂಡ ಬಾಹ್ಯಾಕಾಶ ಸಾಕ್ಷ್ಯ ಚಿತ್ರಗಳಿಂದ ಬಹಳ ಆಕರ್ಷಿತನಾಗಿದ್ದೆ ಮತ್ತು ಈ ಅವಕಾಶದಿಂದ ನನ್ನ ಕನಸು ನನಸಾಗಿದೆ ಎಂದು ಹೇಳಿದ್ದಾರೆ. ಹಾರ್ಡಿನ್ ಸಿಮನ್ಸ್ ವಿಶ್ವವಿದ್ಯಾಲಯದ ಡಾಕ್ಟರ್ ಪ್ಯಾಟ್ರಿಕ್ ಮಿಲ್ಲರ್ ಅವರ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ಅನ್ವೇಷಣೆ ಯೋಜನೆಯ ಭಾಗವಾಗಿ ಮಲಿಕ್ ಮತ್ತು ಅವರ ಇಬ್ಬರು ಸಹಪಾಠಿಗಳು ಸುಮಾರು 1.5 ವರ್ಷದಿಂದ ಕ್ಷುದ್ರ ಗ್ರಹಗಳನ್ನ ಹುಡುಕ್ತಾ ಇದ್ರು. IADPU ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಹುಡುಕಾಟ ಸಹಯೋಗ, ಪ್ಯಾನ್ ಸ್ಟಾರ್ಸ್ ಮತ್ತು ನಾಸಾದ ಸಿಟಿಜನ್ ಸೈನ್ಸ್ ಪ್ರಾಜೆಕ್ಟ್ ನಡುವಿನ ಸಹಯೋಗವಾಗಿದೆ. 2022ರಲ್ಲಿ ಶಾಲೆಯ ಖಗೋಳಶಾಸ್ತ್ರ ಕ್ಲಬ್ ಈ ಬಗ್ಗೆ ಇಮೇಲ್ ಕಳುಹಿಸಿದಾಗ ಅವರು IASC ಬಗ್ಗೆ ತಿಳಿದುಕೊಂಡ್ರಂತೆ. ನಾಸಾದ ನಾಗರಿಕ ವಿಜ್ಞಾನ ಕಾರ್ಯಕ್ರಮವಾಗಿದ್ದು ಪತ್ತೆಯಾಗದ ಕ್ಷುದ್ರ ಗ್ರಹಗಳನ್ನ ಕಂಡುಹಿಡಿಯಲು ಸಹಾಯ ಮಾಡಲು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತಮ್ಮ ಸಾಫ್ಟ್ವೇರ್ ಮತ್ತು ಡೇಟಾ ಸೆಟ್ಗಳನ್ನು ಬಳಸಲು ಪ್ರೋತ್ಸಾಹಿಸುತ್ತದೆ. ಈ ಸಹಯೋಗದ ಯೋಜನೆಯು ವಿಶ್ವದಾದ್ಯಂತ ಭಾಗವಹಿಸುವವರಿಗೆ ಹೊಸ ಕ್ಷುದ್ರ ಗ್ರಹಗಳನ್ನ ಮತ್ತು ಪ್ರಮುಖ ಭೂಮಿಯ ಹತ್ತಿರದ ವಸ್ತುಗಳನ್ನ ಕಂಡುಹಿಡಿಯಲು ಹವಾಯಿಯ ಪ್ಯಾನ್ ಸ್ಟಾರ್ಸ್ ದೂರದರ್ಶಕ ನೈಜ ಚಿತ್ರಗಳು ಸೇರಿ ಉನ್ನತ ಗುಣಮಟ್ಟದ ಖಗೋಳ ದತ್ತಾಂಶಕ್ಕೆ ಪ್ರವೇಶವನ್ನ ಒದಗಿಸಿತ್ತು. ಪ್ರತಿ ವರ್ಷ 80ಕ್ಕೂ ಹೆಚ್ಚು ದೇಶಗಳಿಂದ ಸುಮಾರು 6500 ಜನರು ಭಾಗವಹಿಸುವವರು ಕ್ಷುದ್ರ ಗ್ರಹವನ್ನ ಕಂಡುಹಿಡಿಯುವ ಭರವಸೆಯಲ್ಲಿದ್ದಾರೆ. ಇನ್ನು ಕ್ಷುದ್ರ ಗ್ರಹದ ಪ್ರಾಥಮಿಕ ಪತ್ತೆ ನಂತರವೂ ನಾಸಾ ಪರಿಶೀಲನಾ ಪ್ರಕ್ರಿಯೆಯು 4 ಅಥವಾ 5 ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು. ನಾಸಾ ಮೊದಲ ಬಾರಿಗೆ ಕ್ಷುದ್ರ ಗ್ರಹವನ್ನ 2ನೇ ಬಾರಿಗೆ ಗಮನಿಸಿದೆ. ಇದು ಕ್ಷುದ್ರ ಗ್ರಹ ಎಂದೇ ಸಾಬೀತಾದರೆ ಮೈನರ್ ಪ್ಲಾನೆಟ್ ಸೆಂಟರ್ ಇದಕ್ಕೆ ತಾತ್ಕಾಲಿಕ ಸ್ಥಾನಮಾನವನ್ನ ನೀಡುತ್ತದೆ. ಅದರ ನಂತರ ಹೆಚ್ಚಿನ ವೀಕ್ಷಣೆಯ ನಂತರ ಇದನ್ನ ಅಧಿಕೃತವಾಗಿ ಆವಿಷ್ಕಾರಗಳಾಗಿ ಗುರುತಿಸಲಾಗುತ್ತದೆ. ಅದರ ನಂತರ ಪ್ಯಾರಿಸ್ನ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟವು ಇದನ್ನ ಜಾಗತಿಕ ದಾಖಲೆಯಲ್ಲಿ ಪಟ್ಟಿ ಮಾಡುತ್ತೆ. ಒಟ್ನಲ್ಲಿ ನೋಯ್ಡಾದ ಶಿವನಾಡರ್ ಶಾಲೆಯ 14ರ ಪೋರ ದಕ್ಷ್ ಮಾಡಿರುವ ಈ ಒಂದು ಕೆಲಸಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ.